ಸುಮಾರು ವರ್ಷಗಳಿಂದ ನನ್ನ ಕನಸಾಗಿತ್ತು ರಂಜಾನ್ ಟೈಮ್ ಅಲ್ಲಿ ನಾನ್ ವೆಜ್ ಫುಡ್ ನ ಟೇಸ್ಟ್ ಮಾಡಬೇಕು ಅಂತ. ಸೊ ಅದಕ್ಕೆ ಈ ಸರಿ ಬ್ಯಾಂಗ್ಳೂರಲ್ಲಿ ನಡೀತಾ ಇರೋ ರಂಜಾನ್ ಫುಡ್ ಮೇಳಗೆ ಬಂದ್ಮೇಲೆ ನನಗ್ ಗೊತ್ತಾಗಿದ್ದು ನಾನ್ ವೆಜ್ ಅಲ್ಲೂ ಕೂಡ ಇಷ್ಟೊಂದು ವೆರೈಟೀಸ್ ಇದೆ ಅಂತ. ಬರೀ ಚಿಕನ್ ಮಟನ್ ತಿಂತಿರೋಳು ನಾನು ಇಲ್ಲಿಗೆ ಬಂದ್ ಏನೇನೋ ಟ್ರೈ ಮಾಡ್ಬಿಟ್ಟೆ. ಬಟ್ ಟ್ರಸ್ಟ್ ಮೀ, ನಾನ್ ವೆಜ್ ಲವರ್ ಆಗಿರೋ ನನಗೆ ಇದಂತೂ ಬೆಸ್ಟ್ ಫುಡ್ ಎಕ್ಸ್ಪೀರಿಯನ್ಸ್. ನಾನು ನನ್ನ ಫ್ಯಾಮಿಲಿ ಎಲ್ಲ ರಂಜಾನ್ ಫುಡ್ ಮೇಳಗೆ ಹೊರಟು ರೀಚ್ ಆಗೋ ಅಷ್ಟೊತ್ತಿಗೆ 10 o'clock ಆಗಿತ್ತು. ನಾನ್ ವೆಜ್ ವೆರೈಟೀಸ್ ಅಂತೂ ತುಂಬಾನೇ ಇದೆ. ಬರೀ ನಾನ್ ವೆಜ್ ಸಿಗೋದು, ವೆಜ್ ಅಂತೂ ಸಿಗೋದಿಲ್ಲ. ನಾವೆಲ್ಲಿ ಆರ್ಡರ್ ಮಾಡಿದ್ದು ಕ್ರ್ಯಾಬ್, ಪ್ರಾನ್ಸ್, ಚೀಸ್ ಬರ್ಸ್ಟ್ ಚಿಕನ್ ಮತ್ತೆ ಕ್ರಿಸ್ಪಿ ಮೀಟ್ ಕಬಾಬ್ಸ್ ನ ಆರ್ಡರ್ ಮಾಡಿದ್ವಿ. ಕ್ರ್ಯಾಬ್ ಅಂತೂ ನನಗೆ ತಿನ್ನೋದಕ್ಕೆ ಬರೋದಿಲ್ಲ. ನನ್ನ ಹಸ್ಬೆಂಡ್ ತೆಗೆದು ಕೊಡ್ತಾರೆ, ನಾನು ಅದನ್ನ ತಿಂತೀನಿ. ನನ್ನ ತಂಗಿ ಕೂಡ ತುಂಬಾನೇ ಕಷ್ಟ ಪಡ್ತಾ ಇದ್ಲು ಕ್ರ್ಯಾಬ್ ನ ತಿನ್ನೋದಕ್ಕೆ. ಸೊ ಫಸ್ಟ್ ರೌಂಡ್ ಮುಗಿಸಿ ಸೆಕೆಂಡ್ ರೌಂಡ್ ಹೋದ್ರೆ ಈ ರಶ್ ನೋಡಿ ಊಟನೇ ಬೇಡ ಅನ್ಸ್ತಾ ಇತ್ತು. ಅಷ್ಟೊಂದು ರಶ್ ಇದೆ, ಇದೇನು ಗೋವಾನ ಅನ್ನಿಸ್ಬೇಕು. ಸೊ ನೆಕ್ಸ್ಟ್ ನಾವು ತಗೊಂಡಿದ್ದು ಫೇಮಸ್ ಅಂಡ್ ವೈರಲ್ ಮಟನ್ ಹಲೀಮು. ಮಟನ್ ಹಲೀಮ್ನ ಇಲ್ಲಿವರೆಗೂ ನಾವು ಟ್ರೈ ಮಾಡಿರ್ಲಿಲ್ಲ. ಟೇಸ್ಟ್ ಮಾಡಿದ್ಮೇಲೆ ನಮ್ಗೆ ಅನ್ನಿಸ್ತು ಮಟನ್ ಹಲೀಮ್ನ ಇನ್ನೊಂದ್ಸರಿ ನಾವು ತಗೊಳೋದಿಲ್ಲ ಅಂತ. ಯಾಕಂದ್ರೆ ನಮ್ಗೆ ಟೇಸ್ಟ್ ಇಷ್ಟ ಆಗಿಲ್ಲ. ಮಟನ್ ಅಥವಾ ಚಿಕನ್ ಹಲೀಮ್ ನೀವು ಟ್ರೈ ಮಾಡಿದ್ರೆ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಕುರ್ಕುರೆ ಸ್ಪೈಸಿ ಚಿಕನ್, ಲೆಮನ್ ಪ್ರಾನ್ಸ್, ಸ್ಪೈಸಿ ಪ್ರಾನ್ಸ್ ಮತ್ತೆ ಬರ್ಡ್ಸ್ ಕೂಡ ಟ್ರೈ ಮಾಡಿದ್ವಿ. ಇನ್ನು ಪ್ರೈಸ್ ಎಲ್ಲ ಸ್ವಲ್ಪ ಜಾಸ್ತಿನೇ ಇದೆ. ನಾನ್ ವೆಜ್ ಪರ್ ಸ್ಟಿಕ್ ಕಬಾಬ್ಗೆ 100 rupees ಚಾರ್ಜ್ ಮಾಡ್ತಿದ್ದಾರೆ. ಇನ್ನು ಪ್ಲೇಟ್ಗೆ 200 rupees. ಒಟ್ನಲ್ಲಿ ಸಂಡೇ ನನ್ನ ಹಸ್ಬೆಂಡ್ಗೆ ಪಾರ್ಟಿ ಕೇಳಿದಾಗ ರಂಜಾನ್ ಪಾರ್ಟಿ ಕೊಡಿಸಿ ತುಂಬಾನೇ ಒಳ್ಳೇದ್ ಮಾಡಿದ್ರು. ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಇನ್ನು ಮ್ಯಾಂಗೋ ಚಿಲ್ಲಿ ಶರ್ಬತ್ ಅಂತೂ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಅಂಡ್ ನನ್ನ ರೆಕಮೆಂಡೇಶನ್ಸ್ ಡೆಸರ್ಟ್ಸ್ ಮತ್ತೆ ಶರ್ಬತ್ಸ್ ಅಂತೂ ಟೇಸ್ಟ್ ಮಾಡೋದು ಮಿಸ್ ಮಾಡಬೇಡಿ. ಸೊ ನನ್ನ ಹಸ್ಬೆಂಡ್ ರೋಡಲ್ಲಿ ಹೋಗ್ತಿರೋರ್ಗೆ ಅವರು ಕೂಡ ಹೊಟ್ಟೆ ತುಂಬಾ ತಿನ್ಲಿ ಅಂತ ಕಾಸು ಕೊಟ್ರು. ಸೊ ಇದು ನಮ್ಮ ವೀಕೆಂಡ್ ಆಗಿತ್ತು. ಸೊ ಈ ರಂಜಾನ್ ಕರೀಂ ಫುಡ್ ಫೆಸ್ಟಿವಲ್ ನಡೀತಾ ಇರೋದು ಕೋರಮಂಗಲ ಅಲ್ಲಿ. ಕಮೆಂಟ್ ಮಾಡಿ ಲೊಕೇಶನ್ ಅಂತ, ನಾನು ನಿಮ್ಗೆ ಲೊಕೇಶನ್ ನ DM ಮಾಡ್ತೇನೆ.